Hello dear students, let us continue our discussion on mechanical properties of fluids. Okay na, last class alli ಏನು ಕಲ್ತ್ರಿ, ಪಾಸ್ಕಲ್ಸ್ ಲಾ ಆಫ್ ಟ್ರಾನ್ಸ್ಮಿಷನ್ ಆಫ್ ಫ್ಲೂಯಿಡ್ ಪ್ರೆಷರ್ ಅಂತ ಕಲ್ತ್ರಿ. ಓಕೆ, ಸೊ ಇಲ್ಲಿವರೆಗೂ ನೀವೇನು ಕಲಿತಾ ಇದ್ರಿ ಅಂದರೆ ನಿಮ್ಮ ಫ್ಲೂಯಿಡ್ ರೆಸ್ಟಲ್ಲಿ ಇರ್ತಿತ್ತು. ಓಕೆ, ಯು ಆರ್ ಸ್ಟಡಿಂಗ್ ದ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅಟ್ ರೆಸ್ಟ್. ಇನ್ನು ಮುಂದೆ ನಾವು ಫ್ಲೋಯಿಂಗ್ ಫ್ಲೂಯಿಡ್ಸ್ನ ಸ್ಟಡಿ ಮಾಡೋಣ, ಅಂದರೆ ಹರಿತಾ ಇರೋ ಫ್ಲೂಯಿಡ್ಗಳನ್ನ ಸ್ಟಡಿ ಮಾಡೋಣ. ಓಕೆನಾ, ಸೊ ಲೆಟ್ಸ್ ಬಿಗಿನ್ ದ ಸ್ಟಡಿ ಆಫ್ ಅವರ್ ಫ್ಲೂಯಿಡ್ ಇನ್ ಫ್ಲೋ. ಓಕೆ, ಸೊ ಏನು ಫ್ಲೂಯಿಡ್ ಫ್ಲೋ ಅಂದರೆ ಅಂತ ಬಿಗಿನಿಂಗ್ ಕ್ಲಾಸಸ್ಸಲ್ಲಿ ಒಂದು ಐಡಿಯಾ ಬಂದಿದೆ ನಿಮಗೆ. ಓಕೆ, ಸೊ ಯಾವ ಥರ ಫ್ಲೂಯಿಡ್ ಫ್ಲೋ ಆದಾಗ ಏನೇನಿರುತ್ತೆ ಅದರ ಪ್ರಾಪರ್ಟೀಸ್ಗಳು ಅಂತ ಇನ್ನು ಮುಂದೆ ಸ್ಟಡಿ ಮಾಡೋಣ. ಸೊ ಇದಕ್ಕೊಂದು ಎಕ್ಸಾಂಪಲ್ ನೋಡಿ. ಈಗ ಸೊ ಸಪೋಸ್ ನಿಮ್ಮ ಹತ್ರ ಒಂದು ಟ್ಯಾಪ್ ಇತ್ತು ಅಂದ್ಕೊಳ್ಳಿ. ಓಕೆ, ಈ ಟ್ಯಾಪ್ ಆಫ್ ಆಗಿತ್ತು. ನಿಧಾನಕ್ಕೆ ಟ್ಯಾಪ್ ತಿರುಗಿಸ್ತಾ ಹೋಗಿ, ನಿಧಾನಕ್ಕೆ. ಓಕೆನಾ, ಸೊ ಆಗ ವಾಟರ್ ಆ ಟ್ಯಾಪಿಂದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಿಧಾನಕ್ಕೆ ಟ್ಯಾಪ್ನ ತಿರುಗಿಸಿ. ಸೊ ಇನ್ ದ ಬಿಗಿನಿಂಗ್ ನೋಡಿ, ದ ವಾಟರ್ ಫ್ಲೋ ಎಷ್ಟು ಸ್ಮೂತಾಗಿರುತ್ತೆ. ಓಕೆ, ಸಿ ದ ವಾಟರ್, ಇಟ್ ಇಸ್ ಸೋ ಸ್ಮೂತ್ಲಿ ಫ್ಲೋಯಿಂಗ್ ಸ್ಲೋಲಿ. ಓಕೆನಾ, ಸೊ ನಿಮ್ಮ ಟ್ಯಾಪ್ನ ಜಾಸ್ತಿ ತಿರುಗಿಸ್ತಾ ಹೋದಷ್ಟು ಆಮೇಲೆ ಏನಾಗ್ತಾ ಹೋಗುತ್ತೆ, ಫ್ಲೋ ತನ್ನ ಸ್ಮೂತ್ನೆಸ್ಸನ್ನು ಕಳ್ಕೊತಾ ಹೋಗುತ್ತೆ. ಓಕೆನಾ, ಸೊ ಈ ಥರ ನಮ್ಮ ಫ್ಲೂಯಿಡ್ಗಳಲ್ಲಿ ಫ್ಲೂಯಿಡ್ ಫ್ಲೋ ಆಗುವಾಗ ಎರಡು ಥರ ಫ್ಲೂಯಿಡ್ ಫ್ಲೋ ಆಗಬಹುದು ಅಂತ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಮೊದಲನೇ ಫ್ಲೋ ಏನು ಅಂದರೆ, ಅದು ಹೇಳಿದ್ನಲ್ಲ, ಟ್ಯಾಪ್ ಆನ್ ಮಾಡಿದಾಗ ಫ್ಲೂಯಿಡ್ ನೋಡಿ ಸ್ಲೋ ಆಗಿ ಸ್ಮೂತಾಗಿ ಹರಿತಾ ಇರುತ್ತೆ ಟ್ಯಾಪಿಂದ. ಟ್ಯಾಪ್ ಜಾಸ್ತಿ ತಿರುಗಿಸಿದಾಗ ಆ ಸ್ಮೂತ್ನೆಸ್ ಕಳ್ಕೊಂಡು ಫಾಸ್ಟಾಗಿ ಹರಿತಾ ಇರುತ್ತೆ. ಓಕೆನಾ, ಸೊ ಎರಡು ಥರ ಫ್ಲೂಯಿಡ್ಸಿನ ಫ್ಲೋ ಇರೋದು. ಓಕೆ, ದೇ ಆರ್, ಈಗ ಹೇಳದ್ನಲ್ಲ, ಫಸ್ಟ್ ಒಂದು ಸ್ಮೂತ್ ಫ್ಲೋ ಅಂತ. ಆರ್ ಸ್ಟಡಿ ಫ್ಲೋ. ಓಕೆ, ಸೆಕೆಂಡ್ ಸ್ಮೂತ್ನೆಸ್ ಕಳ್ಕೊಂಬಿಟ್ಟಾಗ, ತುಂಬ ಫಾಸ್ಟಾಗಿ ಹರಿವಾಗ ಫ್ಲೋ ಸ್ಮೂತ್ನೆಸ್ನ ಕಳ್ಕೊಂಬಿಡುತ್ತೆ. ಓಕೆನಾ, ಸೊ ಅದು ಟರ್ಬುಲೆಂಟ್ ಫ್ಲೋ ಅಂತ ಕರಿತೀರ. ಓಕೆ, ಸೊ ಯಾವುದೇ ಫ್ಲೂಯಿಡ್ ಫ್ಲೋ ಆಗುವಾಗ ಎರಡು ಥರ ಫ್ಲೋ ಇದೆಯಪ್ಪ. ಒಂದು ಸ್ಮೂತ್ ಫ್ಲೋ ಅಥವಾ ಸ್ಟಡಿ ಫ್ಲೋ. ಓಕೆ, ಅದು ಯಾವಾಗ ಆಗ್ತಾ ಇರುತ್ತೆ ಅಂದರೆ ಫ್ಲೂಯಿಡ್ ನಿಧಾನಕ್ಕೆ ಹರಿವಾಗ ಆಗ್ತಾ ಇರುತ್ತೆ, ಅದು ತುಂಬ ಸ್ಮೂತಾಗಿರುತ್ತೆ ದ ಫ್ಲೋ ಆಫ್ ಫ್ಲೂಯಿಡ್. ಇನ್ನೊಂದು ಫ್ಲೋ ಯಾವುದು, ಟರ್ಬುಲೆಂಟ್ ಫ್ಲೋ ಆರ್ ಇರ್ರೆಗ್ಯುಲರ್ ಫ್ಲೋ ಅಂತಲೂ ಕರಿಬೋದು ಇದನ್ನ. ಟರ್ಬುಲೆಂಟ್ ಫ್ಲೋ ಆರ್ ಇರ್ರೆಗ್ಯುಲರ್ ಫ್ಲೋ. ಸೊ ಇರ್ರೆಗ್ಯುಲರ್ ಫ್ಲೋ ಯಾವಾಗ ಆಗ್ತಾ ಇರುತ್ತೆ ಅಂದರೆ ಫ್ಲೂಯಿಡಿನ ಹರಿಯುವಂಥ ಸ್ಪೀಡು ಜಾಸ್ತಿ ಆದಾಗ ಇರ್ರೆಗ್ಯುಲರ್ ಫ್ಲೋ ಆಗ್ಬಿಡುತ್ತೆ ಅದು. ಓಕೆನಾ, ಓಕೆ, ಸೊ ಈಗ ಎರಡು ಫ್ಲೋಗಳೇನು ಅಂತ ಒಂದೊಂದನ್ನೇ ಸ್ಟಡಿ ಮಾಡೋಣ. ಸೊ ಟೆಕ್ನಿಕಲಿ ನೋಡೋಣ ಅವೆರಡು ಫ್ಲೋಗಳ ಬಗ್ಗೆ. ಸೊ ಸ್ಟಡಿ ಫ್ಲೋ. ಸೊ ಸ್ಟಡಿ ಫ್ಲೋ ಹಿಂಗಾಗುತ್ತೆ. ಸೊ ನೋಡಿ, ಸೊ ಟೆಕ್ನಿಕಲಿ ಇನ್ ಟರ್ಮ್ಸ್ ಆಫ್ ಫಿಸಿಕ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಸ್ಟಡಿ ಫ್ಲೋನ. ಸೊ ಇನ್ ಎ ಸ್ಟಡಿ ಫ್ಲೋ, ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೆ ನೀವು ಆ ಫ್ಲೋ ಒಳಗೆ, ಓಕೆ, ಎನಿ ಫ್ಲೂಯಿಡ್ ಪಾರ್ಟಿಕಲ್ ಪಾಸಿಂಗ್ ಥ್ರೂ ದಟ್ ಪಾಯಿಂಟ್ ಹ್ಯಾಸ್ ಅ ಸೇಮ್ ವೆಲಾಸಿಟಿ. ಓಕೆನಾ, ಸೊ ನೋಡಿ, ಸ್ಟಡಿ ಫ್ಲೋ ಅಂದರೆ ಎ ಫ್ಲೋ is said to be steady if any fluid particle passing a certain point in the flow has a same velocity. ಓಕೆನಾ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಿಮ್ಮ ಹತ್ರ ಒಂದು ಫ್ಲೂಯಿಡ್ ಫ್ಲೋ ಆಗ್ತಾ ಹೋಗ್ತಾ ಇತ್ತು ಅಂದ್ಕೊಳ್ಳಿ. ನೋಡಿ ಈ ಥರ. ಓಕೆನಾ, ಒಂದು ಫ್ಲೂಯಿಡ್ ಫ್ಲೋ ಆಗ್ತಾ ಹೋಗ್ತಿದೆ.
ಈ ಫ್ಲೋ ಸ್ಟಡಿ ಇರುತ್ತೆ ಯಾವಾಗ ಅಂದರೆ, ಸೊ ಆ ಫ್ಲೋ ಒಳಗಡೆ ಒಂದು ಪಾಯಿಂಟ್ ತಗೊಳ್ಳಿ, ಒಂದು ಪಾಯಿಂಟ್ ತಗೊಂಡಿದ್ದೀನಿ ಆ ಫ್ಲೋ ಒಳಗೆ ಪಿ. ಸೊ ಈ ಪಿ ಮುಖಾಂತರ ಯಾವುದೇ ಫ್ಲೂಯಿಡ್ ಪಾರ್ಟಿಕಲ್ ಆ ಪಿ ಮುಖಾಂತರ ಪಾಸ್ ಆದರೆ ಆ ಪಾಯಿಂಟ್ ಪಿಲಿ ಪಾಸ್ ಆಗುವಾಗ ಆ ಫ್ಲೂಯಿಡ್ ಪಾರ್ಟಿಕಲ್ದು ವೆಲಾಸಿಟಿ ಸೇಮ್ ಇರಬೇಕು. ಓಕೆನಾ? ಸೊ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಪಿ ಅನ್ನೋ ಪಾಯಿಂಟು, ಓಕೆ, ಇನ್ ದ ಫ್ಲೋ. ಸೊ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಬರ್ತಾ ಇದೆ ನೋಡಿ, ಆ ಪಿ ಅನ್ನೋ ಪಾಯಿಂಟಿಗೆ ಬರುತ್ತೆ. ಸೊ ಇದು ಒಂದು ಫ್ಲೂಯಿಡ್ ಪಾರ್ಟಿಕಲ್ 1 ಅಂತ ಕರಿತೀನಿ, ಇನ್ನೊಂದು ಫ್ಲೂಯಿಡ್ ಪಾರ್ಟಿಕಲ್ 2. ಸೊ ಇವೆಲ್ಲ ಫ್ಲೂಯಿಡ್ ಪಾರ್ಟಿಕಲ್ಸ್ 1 2 3. ಸೊ ಇದು ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ಈಗ ಸಪೋಸ್ ಈ 1 ಅನ್ನೋ ಫ್ಲೂಯಿಡ್ ಪಾರ್ಟಿಕಲ್ ಆ ಪಾಯಿಂಟ್ ಪಿಗೆ ಬಂತು ಅಂದ್ಕೊಳ್ಳಿ, ಆಗ ಅದರ ವೆಲಾಸಿಟಿ ಎಷ್ಟೋ ಇತ್ತು, ಆ 1 ಅನ್ನೋ ಫ್ಲೂಯಿಡ್ ಪಾರ್ಟಿಕಲ್ ಪಾಯಿಂಟ್ ಪಿಗೆ ಬಂದಾಗ ಅದರ ವೆಲಾಸಿಟಿ ಎಷ್ಟೋ ಇತ್ತು. ವೆಲಾಸಿಟಿ ಅಂದರೆ ಎರಡೂ ಕನ್ಸಿಡರ್ ಮಾಡ್ಬೇಕು ನೀವು, ಮ್ಯಾಗ್ನಿಟ್ಯೂಡ್, ಡೈರೆಕ್ಷನ್ ಎರಡೂ. ಓಕೆನಾ? ಸೊ 1 ಅನ್ನೋ ಪಾರ್ಟಿಕಲ್ಲು ಈ ಪಾಯಿಂಟ್ ಪಿಗೆ ಬಂದಾಗ ಈ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇತ್ತು. ಸೊ ಅದರ ಡೈರೆಕ್ಷನ್ ಇದು. ಸೊ ಅದರ ಬೆಲೆ ಎಷ್ಟೋ ಇತ್ತು ಅಂದ್ಕೊಳ್ಳಿ, ಒಂದು 5 ಮೀಟರ್ ಪರ್ ಸೆಕೆಂಡ್ ಇತ್ತು ಅಂದ್ಕೊಳ್ಳಿ. ಸೊ ಪಾರ್ಟಿಕಲ್ 1 ಪಾಯಿಂಟ್ ಪಿಗೆ ಬಂದಾಗ ಅದರ ವೆಲಾಸಿಟಿ ಇನ್ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ, 5 ಮೀಟರ್ ಪರ್ ಸೆಕೆಂಡ್, ಡೈರೆಕ್ಷನ್ ಈ ಕಡೆ ಇದೆ. ನೋಡಿ ಈಗ ನೆಕ್ಸ್ಟ್ 1 ಅನ್ನೋ ಪಾರ್ಟಿಕಲ್ ಪಾಯಿಂಟ್ ಪಿಯಿಂದ ಬಂದು ಹಾದೋಗ್ಬಿಡುತ್ತೆ, ಮುಂದೆ ಹೋಗುತ್ತೆ. ಈಗ 2 ಅನ್ನೋ ಫ್ಲೂಯಿಡ್ ಪಾರ್ಟಿಕಲ್ ಪಾಯಿಂಟ್ ಪಿಗೆ ಬಂತು ಅಂದ್ಕೊಳ್ಳಿ, ಆಗಲೂ ಅದರ ವೆಲಾಸಿಟಿ ಅಷ್ಟೇ ಇರಬೇಕು, ಮ್ಯಾಗ್ನಿಟ್ಯೂಡ್ 5 ಮೀಟರ್ ಪರ್ ಸೆಕೆಂಡ್, ಡೈರೆಕ್ಷನ್ನು ಹಿಂಗೆ ಹೋಗೋಕ್ಕೆ ಟ್ರೈ ಮಾಡಬೇಕು. ಆ 2 ಅನ್ನೋ ಪಾರ್ಟಿಕಲ್ಲು ಹಿಂಗೆ ಹೋಗೋಕ್ಕೆ ಟ್ರೈ ಮಾಡ್ಬೇಕು ಆ ಪಾಯಿಂಟ್ ಪಿಲಿ. ಅದೇ ಥರ 3 ಅನ್ನೋ ಪಾರ್ಟಿಕಲ್ ಪಾಯಿಂಟ್ ಪಿಗೆ ಬಂತು, ಆಗಲೂ ಕೂಡ ಈ 1 and 2 ಪಾರ್ಟಿಕಲ್ಸ್ಗೆ ಏನು ವೆಲಾಸಿಟಿ ಪಡಿತಾವೋ ಪಾಯಿಂಟ್ ಪಿಲಿ, ದ ಪಾರ್ಟಿಕಲ್ ನಂಬರ್ 3 ಕೂಡ ಅಷ್ಟೇ ವೆಲಾಸಿಟಿ ಪಡಿಬೇಕು ಪಾಯಿಂಟ್ ಪಿಲಿ. ಅಂದರೆ ಅದರ ವೆಲಾಸಿಟಿ ಮ್ಯಾಗ್ನಿಟ್ಯೂಡು 5 ಮೀಟರ್ ಪರ್ ಸೆಕೆಂಡೇ ಇರಬೇಕು ಪಾರ್ಟಿಕಲ್ 3ಗೆ, ಹಂಗೆ ಅದು ಈ ಕಡೆನೇ ಹೋಗೋಕ್ಕೆ ಟ್ರೈ ಮಾಡ್ತಾ ಇರಬೇಕು. ಇನ್ಯಾವುದೋ ಒಂದು ಪಾರ್ಟಿಕಲ್ 4 ಇತ್ತು ಅಂದ್ಕೊಳ್ಳಿ. ಸೊ ಅದು ಕೂಡ ಏನಾದ್ರು ಪಾಯಿಂಟ್ ಪಿಗೆ ಒಂದು ವೇಳೆ ಬಂದರೆ ಅದರ ವೆಲಾಸಿಟಿನೂ ಈ ಆಲ್ರೆಡಿ ಪಾಸ್ ಆದವಲ್ಲ 1 2 3 ಪಾಯಿಂಟ್ಗಳು, ಅವುಗಳೇನು ವೆಲಾಸಿಟಿ ಪಾಯಿಂಟ್ ಪಿಲ್ ಪಡೆದಿದ್ವೋ ಅದೇ ವೆಲಾಸಿಟಿ ಪಾಯಿಂಟ್ 4ಅಲ್ಲಿ ಪಡಿಬೇಕು. ಸೊ ಈ ಥರ ನೋಡಿ, ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೆ ನೀವು ಒಂದು ಫ್ಲೋ ಒಳಗೆ, ಆ ಪಾಯಿಂಟಲ್ಲಿ ಯಾವುದೇ ಫ್ಲೂಯಿಡ್ ಪಾರ್ಟಿಕಲ್ ಪಾಸ್ ಆದರೆ ಆ ಪಾಯಿಂಟಲ್ಲಿ ಪಾಸ್ ಆಗುವಾಗ ನಮ್ಮ ಫ್ಲೂಯಿಡ್ ಪಾರ್ಟಿಕಲ್ಗೆ ಅಷ್ಟೇ ವೆಲಾಸಿಟಿ ಹೊಂದಿರಬೇಕು, ಸೇಮ್ ವೆಲಾಸಿಟಿ ಹೊಂದಿರಬೇಕು. ಯಾವುದೇ ಫ್ಲೂಯಿಡ್ ಪಾರ್ಟಿಕಲ್ ಒಂದು ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಪಾಸ್ ಆದರೆ ಆ ಪ್ರತಿ ಫ್ಲೂಯಿಡ್ ಪಾರ್ಟಿಕಲು ಆ ಪಾಯಿಂಟಲ್ಲಿ ಪಾಸ್ ಆಗುವಾಗ ಸೇಮ್ ವೆಲಾಸಿಟಿಗಳು ಹೊಂದಿರ್ತವೆ. ಇದಕ್ಕೆ ಎಕ್ಸಾಂಪಲ್ ನೋಡಿದ್ರಿ. ಇಂಥ ಫ್ಲೋ ಏನಂತ ಕರಿತೀವಿ, ಸ್ಟಡಿ ಫ್ಲೋ ಅಥವಾ ಸ್ಟ್ರೀಮ್ ಲೈನ್ ಫ್ಲೋ. ಸೊ ಈಗ ನಾನು ಹೇಳಿದ್ದು ಎಲ್ಲ ಪಾಯಿಂಟ್ಸ್ಗೂ ಓಲ್ಡ್ ಗುಡ್ ಆಗಬೇಕು. ಓಕೆನಾ? ಈಗ ಸಪೋಸ್ ನೀವು ಇಲ್ಲೆಲ್ಲ ಒಂದು ಪಾಯಿಂಟ್ ತಗೊಂಡ್ರಿ ಅಂದ್ಕೊಳ್ಳಿ. ಸೊ ಈ ಪಾಯಿಂಟ್ ಮೂಲಕ ಪಾಸ್ ಆಗುವಾಗ ಪ್ರತಿ ಫ್ಲೂಯಿಡ್ ಪಾರ್ಟಿಕಲ್ ಯಾವಾಗ ಈ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಹೋದರೆ ಈ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಹೋಗೋ ಎಲ್ಲ ಫ್ಲೂಯಿಡ್ ಪಾರ್ಟಿಕಲ್ಗಳಿಗೆ ಸೇಮ್ ವೆಲಾಸಿಟಿ ಇರಬೇಕು, ಆ ಪಾಯಿಂಟ್ ಮೂಲಕ ಪಾಸ್ ಆಗ್ತಾ ಹೋಗಬೇಕಾದ್ರೆ. ಓಕೆನಾ? ಸೊ ಇಂಥ ಫ್ಲೋನ ಏನಂತ ಕರಿತೀರ, ಸ್ಟಡಿ ಫ್ಲೋ ಅಂತ ಕರಿತೀರ ಅಥವಾ ಸ್ಟ್ರೀಮ್ ಲೈನ್ಡ್ ಫ್ಲೋ ಅಂತ ಕರಿತೀರ. ಓಕೆ? ಸೊ ಈಗ ನೋಡಿ, ಈಗ ಈ ಪಾರ್ಟಿಕಲ್ 1 ಇದ್ರ ಮೂಲಕ ಪಾಸ್ ಆದಾಗ ಏನೋ ವೆಲಾಸಿಟಿ ಇತ್ತು. ಸಪೋಸ್ ಅದೇ ಪಾರ್ಟಿಕಲ್ 1 ಯಾವುದೋ ಬೇರೆ ಪಾಯಿಂಟ್ ಮುಖಾಂತರ ಪಾಸ್ ಆಯಿತು ಅಂದ್ಕೊಳ್ಳಿ, ಆಗ ಅದರ ವೆಲಾಸಿಟಿ ಬೇರೆ ಆಗಿರುತ್ತೆ. ಓಕೆನಾ? ಸೊ ನೋಡಿ, ನೀವು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋದಾಗ ಆ ಪಾಯಿಂಟಲ್ಲಿ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಬೇರೆ ಆಗುತ್ತೆ. ಬಟ್ ಈ ಪಾಯಿಂಟ್ ಮೇಲೆ ಇನ್ಯಾವುದೇ ಪಾರ್ಟಿಕಲ್ ಪಾಸ್ ಆದರೂ ಅವುಗಳ ವೆಲಾಸಿಟಿ ಆ ಪಾಯಿಂಟ್ ಮೇಲೆ ಸೇಮ್ ಇರಬೇಕು. ಓಕೆನಾ? ಸೊ ಈ ಪಾಯಿಂಟ್ ಅರ್ಥ ಮಾಡ್ಕೋಬೇಕು ನೀವು. ಪಾಯಿಂಟಿಂದ ಪಾಯಿಂಟ್ಗೆ ಹೋದರೆ, ನೀವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋದರೆ ಆಗ ಇನ್ನೊಂದು ಪಾಯಿಂಟಲ್ಲಿ ಬೇರೆದೇ ವೆಲಾಸಿಟಿ ಹೊಂದಿರುತ್ತೆ ಫ್ಲೂಯಿಡ್ ಪಾರ್ಟಿಕಲ್ ಪಾಸ್ ಆಗಬೇಕಾದ್ರೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಕಂಡೀಷನ್ ಏನು ನಮ್ಮದು ನೋಡಿ, ಕಂಡೀಷನ್ ನಮ್ದಿರೋದು ಯಾವುದೋ ಒಂದು ಪಾಯಿಂಟ್ ತಗೊಳ್ಳಿ, ಆ ಪಾಯಿಂಟಲ್ಲಿ ಯಾವುದೇ ಫ್ಲೂಯಿಡ್ ಪಾರ್ಟಿಕಲ್ ಪಾಸ್ ಆಗ್ಬೇಕಾದ್ರೆ ಆ ಪಾಯಿಂಟಲ್ಲಿ ಪಾಸ್ ಆಗ್ಬೇಕಾದ್ರೆ ಪ್ರತಿ ಫ್ಲೂಯಿಡ್ ಪಾರ್ಟಿಕಲ್ದು ವೆಲಾಸಿಟಿ ಸೇಮ್ ಇರಬೇಕು. ಸೊ ಈ ವೆಲಾಸಿಟಿ ಪಾಯಿಂಟಿಂದ ಪಾಯಿಂಟಿಗೆ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಸ್ಮೂತ್ ಫ್ಲೋ ಯಾವಾಗ ಕರಿತೀರಾ, ದ ಫ್ಲೋನ ಸ್ಮೂತ್ ಅಂತ ಯಾವಾಗ ಕರಿತೀರಾ, ದ ಫ್ಲೋನ ಸ್ಮೂತ್ ಅಂತ ಯಾವಾಗ ಕರಿತೀವಿ ಅಂದರೆ, ಯಾವುದೇ ಒಂದು ಪಾಯಿಂಟಲ್ಲಿ ಯಾವುದೋ ಒಂದು ಪಾಯಿಂಟ್ ತಗೊಳ್ಳಿ, ಒಂದು ಗಿವನ್ ಪಾಯಿಂಟ್ ತಗೋಬೇಕು, ಆ ಪಾಯಿಂಟಲ್ಲಿ ಯಾವುದೇ ಫ್ಲೂಯಿಡ್ ಪಾರ್ಟಿಕಲ್ ಪಾಸ್ ಆಗ್ತಾ ಇದ್ದರೆ ಆ ಪಾಯಿಂಟಲ್ಲಿ ಪಾಸ್ ಆಗುವಾಗ ಆ ಫ್ಲೂಯಿಡ್ ಪಾರ್ಟಿಕಲ್ದು ಎಲ್ಲ ಫ್ಲೂಯಿಡ್ ಪಾರ್ಟಿಕಲ್ಗಳು ಯಾವುದೋ ಒಂದು ಪಾಯಿಂಟಲ್ಲಿ ಪಾಸ್ ಆಗುವಾಗ ಅವುಗಳ ವೆಲಾಸಿಟಿ ಸೇಮ್ ಇರಬೇಕು. ಓಕೆನಾ?
ನೀವು ಇನ್ನೊಂದು ಪಾಯಿಂಟ್ಗೆ ಹೋದರೆ ಆಗ ಆ ಪಾಯಿಂಟಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಸ್ ಪಾಸ್ ಆಗೋಗಿ ಬೇರೆ ವೆಲಾಸಿಟಿ ಇರುತ್ತೆ. ಬಟ್ ಆ ಪಾಯಿಂಟ್ ಮುಖಾಂತರ ಪಾಸ್ ಆಗೋ ಪ್ರತಿಯೊಂದು ಫ್ಲೂಯಿಡ್ ಪಾರ್ಟಿಕಲ್ಗೂ ಯಾವಾಗ ಆ ಪಾಯಿಂಟ್ ಮುಖಾಂತರ ಪಾಸ್ ಆಗ್ತಿರ್ತಾವೋ ಅವುಗಳ ವೆಲಾಸಿಟಿ ಸೇಮ್ ಇರಬೇಕು. ಓಕೆನಾ? ಸೊ ಪಾಯಿಂಟಿಂದ ಪಾಯಿಂಟ್ಗೆ ವೆಲಾಸಿಟಿ ಚೇಂಜ್ ಇರುತ್ತೆ, ಅದು ಓಕೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಕಂಡೀಷನ್ ಏನು ಸ್ಟಡಿ ಫ್ಲೋ ಅಂತ ಕರೆಯೋಕ್ಕೋಸ್ಕರ ನಮ್ಮ ಕಂಡೀಷನ್ ಏನು ಯಾವುದೋ ಒಂದು ಪಾಯಿಂಟ್ ತಗೋಬೇಕು, ಆ ಪಾಯಿಂಟಲ್ಲಿ ಪಾಸ್ ಆಗೋ ಪ್ರತಿಯೊಂದು ಪಾರ್ಟಿಕಲ್ಗೂ ಸೇಮ್ ವೆಲಾಸಿಟಿ ಹೊಂದಿರಬೇಕು ಆ ಪಾಯಿಂಟಲ್ಲಿ ಪಾಸ್ ಆಗಬೇಕಾದ್ರೆ. ನೀವು ಇನ್ನೊಂದು ಪಾಯಿಂಟ್ಗೆ ಹೋದರೆ ಆ ವೆಲಾಸಿಟಿನೇ ಬೇರೆ ಇರುತ್ತೆ, ಬಟ್ ಆ ಪಾಯಿಂಟಲ್ಲಿ ಪಾಸ್ ಆಗೋ ಪ್ರತಿಯೊಂದು ಪಾರ್ಟಿಕಲ್ಗಳು ಆ ವೆಲಾಸಿಟಿನ ಪಡ್ಕೊಂಡಿರ್ತವೆ. ಸೊ ನೋಡಿ ಈಗ ಈಗ 2 ಪಾಯಿಂಟ್ ತಗೋತೀನಿ ಅಂದ್ಕೊಳ್ಳಿ. ಸೊ ಇದೊಂದು ಪಾಯಿಂಟ್ ನಮ್ಮದು P1, ಇದು ಇನ್ನೊಂದು ಪಾಯಿಂಟು P2. ಸೊ ಈಗ ನೋಡಿ ಈಗ P1ಅಲ್ಲಿ ಯಾವುದೇ ಪಾರ್ಟಿಕಲ್ ಹೋದರೂ ಅದರ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್. ಓಕೆನಾ? ಈ ಕಡೆ ಇದೆ. ಸಪೋಸ್ ಈಗ P2 ಮುಖಾಂತರ ಯಾವುದೇ ಪಾರ್ಟಿಕಲ್ ಪಾಸ್ ಆದರೂ 4 ಮೀಟರ್ ಪರ್ ಸೆಕೆಂಡ್ ಈ ಕಡೆ ಇದೆ, ಆ ಕಡೆ ಸ್ವಲ್ಪ ಮೇಲ್ ದಿಕ್ಕಲ್ಲಿ, ಇದು ಚೂರು ಕೆಳ ದಿಕ್ಕಲ್ಲಿದೆ ನೋಡಿ. ಸೊ ಯಾವುದೇ ಪಾರ್ಟಿಕಲ್ P1 ಅನ್ನೋ ಪಾಯಿಂಟಲ್ಲಿ ಪಾಸ್ ಆದರೆ ಅದರ ವೆಲಾಸಿಟಿ P1ಅಲ್ಲಿ ಪಾಸ್ ಆಗುವಾಗ 5 ಮೀಟರ್ ಪರ್ ಸೆಕೆಂಡ್ ಈ ಕಡೆ ಇರುತ್ತೆ. ಯಾವುದೇ ಒಂದು ಪಾರ್ಟಿಕಲ್ P2 ಅನ್ನೋ ಪಾಯಿಂಟಲ್ಲಿ ಪಾಸ್ ಆಗುವಾಗ ಅದರ ವೆಲಾಸಿಟಿ 4 ಮೀಟರ್ ಪರ್ ಸೆಕೆಂಡ್ ಆ ಕಡೆ ಇರುತ್ತೆ. ನೋಡಿ, ಪಾಯಿಂಟಿಂದ ಪಾಯಿಂಟಿಗೆ ವೆಲಾಸಿಟಿ ಬೇರೆ ಬೇರೆ ಆಗ್ತಾ ಹೋಗ್ಬೋದು, ಬಟ್ ಯಾವುದೋ ಒಂದು ಪಾಯಿಂಟ್ ತಗೊಂಡ್ರೆ ಆ ಪಾಯಿಂಟಲ್ಲಿ ಪಾಸ್ ಆಗೋ ಪ್ರತಿಯೊಂದು ಫ್ಲೂಯಿಡ್ ಪಾರ್ಟಿಕಲ್ ಅಷ್ಟೇ ವೆಲಾಸಿಟಿಲಿ ಪಾಸ್ ಆಗಬೇಕು. ನೋಡಿ, ಈಗ P1 ಪಾಯಿಂಟ್ ತಗೊಂಡ್ರೆ P1 ಪಾಯಿಂಟಲ್ಲಿ ಪ್ರತಿ ಫ್ಲೂಯಿಡ್ ಪಾರ್ಟಿಕಲ್ ಏನು ವೆಲಾಸಿಟಿಲಿ ಪಾಸ್ ಆಗುತ್ತೆ? 5 ಮೀಟರ್ ಪರ್ ಸೆಕೆಂಡ್ ಇನ್ ದಿಸ್ ಡೈರೆಕ್ಷನ್, ಲೈಕ್ ದಟ್. ಸೊ ಸಚ್ ಎ ಫ್ಲೋ ಇಸ್ ಕಾಲ್ಡ್ ಆಸ್ ಸ್ಟ್ರೀಮ್ಲೈನ್ಡ್ ಫ್ಲೋ. ಓಕೆನಾ? ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋಣ. ಸೊ ನೋಡಿ, ಈಗ ಅದು ಹೇಳದ್ನಲ್ಲ, ಟ್ಯಾಪ್ನ ನಿಧಾನಕ್ಕೆ ಆನ್ ಮಾಡುವಾಗ ನೋಡಿ, ಟ್ಯಾಪನ್ನು ನಿಧಾನಕ್ಕೆ ಆನ್ ಮಾಡುವಾಗ ಮೊದಲು ಬಿಗಿನಿಂಗಲ್ಲಿ ನೀರು ಟ್ಯಾಪಿಂದ ಸ್ಮೂತಾಗಿ ಬರ್ತಾ ಇರುತ್ತೆ ನೋಡಿ, ಇದು ಸ್ಮೂತ್ ಫ್ಲೋ ಅಥವಾ ಸ್ಟಡಿ ಫ್ಲೋ. ಸೊ ಟ್ಯಾಪ್ನ ತುಂಬ ತಿರುಗಿಸಿದ್ಮೇಲೆ ಆಗ ಇರ್ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ ನೀರು. ಸೊ ಇದು ಸ್ಮೂತ್ ಫ್ಲೋ ಅಂತ ಕರೆಯೋಕ್ಕಾಗಲ್ಲ, ಇದು ಇರ್ರೆಗ್ಯುಲರ್ ಫ್ಲೋ ಅಥವಾ ಟರ್ಬುಲೆಂಟ್ ಫ್ಲೋ. ಓಕೆನಾ? ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ ಸ್ಮೂತ್ ಫ್ಲೋಗೆ. ಒಂದು ಅಗರಬತ್ತಿ ತಗೊಳ್ಳಿ. ಸೊ ಅಗರಬತ್ತಿನ ಲೈಟ್ ಮಾಡಿ ನೋಡಿ, ಸ್ಟಾರ್ಟಿಂಗಲ್ಲಿ ನೋಡಿ ಗ್ಯಾಸಸ್ ಹೆಂಗೆ ಹೋಗ್ತಾ ಇರ್ತವೆ ನೋಡಿ, ಅಗರಬತ್ತಿ ಹತ್ರ. ಆಮೇಲೆ ನೋಡಿ ಫ್ಲೋ ಟರ್ಬುಲೆಂಟ್ ಆಗ್ಬಿಡುತ್ತೆ ಅಥವಾ ಇರ್ರೆಗ್ಯುಲರ್ ಆಗಿಬಿಡುತ್ತೆ ನೋಡಿ. ಆ ಸ್ಮೋಕು ಅಗರಬತ್ತಿಯಿಂದ ದೂರ ಹೋದಂಗೆ ನೋಡಿ ಇರ್ರೆಗ್ಯುಲರ್ ಆಗುತ್ತೆ ನೋಡಿ ಫ್ಲೋ ಆಫ್ ದಿಸ್ ಗ್ಯಾಸ್ ಪಾರ್ಟಿಕಲ್ಸ್ ಅಂತ ಕರ್ಕೊತೀನಿ, ಅದು ಫ್ಲೂಯಿಡ್ ಎಲ್ಲ. ಸೊ ನೋಡಿ, ಅಗರಬತ್ತಿ ಇದು. ಸೊ ಅಗರಬತ್ತಿ ಹತ್ರ ಫ್ಲೂಯಿಡ್ ಫ್ಲೋ ಆಗುವಾಗ ಫ್ಲೋ ನೋಡಿ ಸ್ಟಡಿ ಆ್ಯಂಡ್ ಸ್ಮೂತ್ ಆಗಿದೆ ನೋಡಿ. ಓಕೆನಾ? ಬಟ್ ಸ್ವಲ್ಪ ಮುಂದೆ ದೂರ ಹೋದರೆ ಅಗರಬತ್ತಿಯಿಂದ ಆಗ ಫ್ಲೋ ಇರ್ರೆಗ್ಯುಲರ್ ಆಗೋಯ್ತು ನೋಡಿ, ಅನ್ಸ್ಟಡಿ ಫ್ಲೋ ಅಥವಾ ಇರ್ರೆಗ್ಯುಲರ್ ಫ್ಲೋ ಅಥವಾ ಟರ್ಬುಲೆಂಟ್ ಫ್ಲೋ. ಸೊ ಇದು ನೋಡಿ, ಇದು ಸ್ಟಡಿ ಫ್ಲೋ ನೋಡಿ. ಸೊ ಇದು ಸ್ಟಡಿ ಫ್ಲೋ, ಇದು ಇರ್ರೆಗ್ಯುಲರ್ ಫ್ಲೋ. ಇರ್ರೆಗ್ಯುಲರ್ ಫ್ಲೋ ಏನು ಅಂತ ಹೇಳ್ತೀನಿ ಈಗ. ಓಕೆನಾ? ಸೊ ಎಲ್ಲೇ ಯಾವುದೇ ಫ್ಲೂಯಿಡ್ ಸ್ಮೂತಾಗಿ ಹರಿತಾ ಇದ್ರೆ ಅಂಥ ಫ್ಲೋನ ಸ್ಟಡಿ ಫ್ಲೋ ಅಂತ ಕರಿತೀರ ಅಥವಾ ಸ್ಮೂತ್ ಫ್ಲೋ ಅಂತ ಕರಿತೀರ. ಓಕೆನಾ? ಓಕೆ. ಸೊ ಏನೇನು ಪ್ರಾಪರ್ಟೀಸ್ ಹಂಗಾರೆ ಸ್ಮೂತ್ ಫ್ಲೋದು? ಸೊ ಈಗ ಪ್ರಾಪರ್ಟೀಸ್ ಆಫ್ ಸ್ಟ್ರೀಮ್ ಲೈನ್ ಫ್ಲೋ ಏನು ಅಂತ ನೋಡೋಣ. ಓಕೆನಾ? ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಡೆಫಿನೇಷನ್, ಒಂದು ಟರ್ಮ್ ನೀವು ಕಲಿಬೇಕು. ಇನ್ನು ಮುಂದೆ ಈ ಟರ್ಮ್ ಈ ಚಾಪ್ಟ್ರಲ್ಲಿ ಭಾರಿ ಇಂಪಾರ್ಟೆಂಟ್ ಅಪ್ಪ. ಸೊ ಏನು ಅಂದರೆ ಸ್ಟ್ರೀಮ್ ಲೈನ್ ಅಂದರೆ ಏನು ಅಂತ. ಸೊ ವಾಟ್ ಈಸ್ ಎ ಸ್ಟ್ರೀಮ್ ಲೈನ್? ಸೊ ಯಾವುದೇ ಸ್ಮೂತ್ ಫ್ಲೋ ನಡೆಯುವಾಗ ಅಥವಾ ಸ್ಟಡಿ ಫ್ಲೋ ನಡೆಯುವಾಗ ಒಂದು ಫ್ಲೂಯಿಡ್ ಪಾರ್ಟಿಕಲ್ನ ತಗೋಬೇಕು ನೀವು.
ಆ ಫ್ಲೂಯಿಡ್ ಪಾರ್ಟಿಕಲ್ ಹಾದು ಹೋಗುವಂಥ ದಾರಿ ಇದೆಯಲ್ಲ, ಸ್ಮೂತ್ ಫ್ಲೋ ನಡೆದಾಗ ಆ ದಾರಿ ಅಥವಾ ಹಾದಿನ ಏನಂತ ಕರಿತೀವಿ ನಾವು? ಸ್ಟ್ರೀಮ್ ಲೈನ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ದ ಸ್ಟ್ರೀಮ್ ಲೈನ್? ದ ಪಾತ್ ಆಫ್ ಎ fluid particle in a steady flow is called a streamline. ಓಕೆನಾ? ಸೊ ನೋಡಿ, ಒಂದು ಸ್ಟಡಿ ಫ್ಲೋ ನಡಿಬೇಕಾದ್ರೆ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಹಾದು ಹೋಗುವಂತಹ ದಾರಿನ ಸ್ಟ್ರೀಮ್ ಲೈನ್ ಅಂತ ಕರಿತೀರ. ಓಕೆ ನೋಡಿ, ಫಾರ್ ಎಕ್ಸಾಂಪಲ್ ಸ್ಟಡಿ ಫ್ಲೋ ನಡೀತಾ ಇತ್ತು ಅನ್ಕೋ. ಸೊ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಈ ಥರ ಸ್ಟಡಿ ಫ್ಲೋ ನಡೀತಾ ಇರ್ಬೇಕು. ಇದು ಇಂಪಾರ್ಟೆಂಟ್ ಪಾಯಿಂಟ್, ದ ಫ್ಲೋ ಶುಡ್ ಬಿ ಸ್ಟಡಿ. ಸೊ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಈ ಥರ ಹಾದು ಹೋಯ್ತು ಅಂದ್ಕೊಳ್ಳಿ. ಓಕೆನಾ? ಸೊ ಈ ದಾರಿ ಇದೆಯಲ್ಲ, ಇದನ್ನ ಸ್ಟ್ರೀಮ್ ಲೈನ್ ಅಂತ ಕರೆಯೋದು. ಓಕೆ, ಇನ್ನೊಂದು ಡೆಫಿನೇಷನ್ ಇದೆ ಸ್ಟ್ರೀಮ್ ಲೈನ್ಗೆ. ಸೊ ಈಗ ನೋಡಿ, ಈಗ ಫ್ಲೂಯಿಡ್ ಪಾರ್ಟಿಕಲ್ ಇಲ್ಲಿತ್ತು ಅಂದ್ಕೊಳ್ಳಿ. ಆಗ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಎಲ್ಲಪ್ಪ? ಸೊ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಬೇಕು ಅಂದರೆ ಆ ಪಾತ್ ಇದೆಯಲ್ಲ ಅದಕ್ಕೆ ಟ್ಯಾಂಜೆಂಟ್ ಎಳಿಬೇಕು. ಸೊ ಪಾರ್ಟಿಕಲ್ ಇಲ್ಲಿದ್ದಾಗ ಅದರ ವೆಲಾಸಿಟಿ ಎಷ್ಟು? ಸೊ ಟ್ಯಾಂಜೆಂಟ್ ಎಳಿರಿ. ಹಾಂ, ಸೊ ನೋಡಿ, ಇದು ಪಾರ್ಟಿಕಲ್ದು ವೆಲಾಸಿಟಿ. ಸಪೋಸ್ ಪಾರ್ಟಿಕಲ್ ಇಲ್ಲಿ ಬಂತು ಅಂದ್ಕೊಳ್ಳಿ, ಆಗ ಅದರ ವೆಲಾಸಿಟಿ ಎಷ್ಟು? ಸೊ ಟ್ಯಾಂಜೆಂಟ್ ಟು ದ ಪಾತ್ ಎಳಿಬೇಕು. ಸೊ ನಮ್ಮ ಸ್ಟ್ರೀಮ್ ಲೈನ್ಗೆ ಟ್ಯಾಂಜೆಂಟ್ ಹೇಳಿದ್ರೆ ನಮ್ಮ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಎಷ್ಟು ಅಂತ ಗೊತ್ತಾಗಬೇಕು ಅಂದರೆ ನೀವು ಆ ಸ್ಟ್ರೀಮ್ ಲೈನ್ಗೆ ಟ್ಯಾಂಜೆಂಟ್ ತಗೋಬೇಕು ಇನ್ ದ ಡೈರೆಕ್ಷನ್ ಆಫ್ ದ ಫ್ಲೋ ಆಗ್ತಾ ಇರೋ ಡೈರೆಕ್ಷನಲ್ಲಿ ಸ್ಟ್ರೀಮ್ ಲೈನ್ಗೆ ಟ್ಯಾಂಜೆಂಟ್ ತಗೊಂಡ್ರೆ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಎಟ್ ಎನಿ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ಸೊ ಇದು ನೋಡಿ, ಇದು ಫ್ಲೂಯಿಡ್ ಪಾರ್ಟಿಕಲ್ದು ಸ್ಟ್ರೀಮ್ ಲೈನು. ಸ್ಟ್ರೀಮ್ ಲೈನ್ ಅಂದರೆ ಏನಂತ ಗೊತ್ತಾಯ್ತಲ್ಲ? ಸೊ ಸ್ಟ್ರೀಮ್ ಲೈನ್ ಇಸ್ ದ ಪಾತ್ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಇನ್ ಅ ಸ್ಟಡಿ ಫ್ಲೋ. ಸ್ಟಡಿ ಫ್ಲೋ ನಡೆದಾಗ ಫ್ಲೂಯಿಡ್ ಪಾರ್ಟಿಕಲ್ ಹಾದು ಹೋಗೋ ದಾರಿನ ಸ್ಟ್ರೀಮ್ ಲೈನ್ ಅಂತ ಕರಿತೀವಿ. ಓಕೆನಾ? ಸೊ ಸ್ಟ್ರೀಮ್ ಲೈನ್ ಏನು ಕೊಡುತ್ತೆ ನೋಡಿ, ದ ಟ್ಯಾಂಜೆಂಟ್ ಟು ದ ಸ್ಟ್ರೀಮ್ ಲೈನ್ ಅಟ್ ಎನಿ ಪಾಯಿಂಟ್ ಇನ್ ದ ಫಾರ್ವರ್ಡ್ ಡೈರೆಕ್ಷನ್. ಫಾರ್ವರ್ಡ್ ಡೈರೆಕ್ಷನ್ ಅಂದರೆ ಆ ಇಡೀ ಫ್ಲೂಯಿಡ್ ಹೋಗ್ತಾ ಇರೋ ದಿಕ್ಕಲ್ಲಿ, ಆ ಫ್ಲೂಯಿಡ್ ಹೋಗ್ತಾ ಇರೋ ಕಡೆ ಗಿವ್ಸ್ ದ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಅಟ್ ದಟ್ ಪಾಯಿಂಟ್. ಈಗ ನೋಡಿ, ಈ ಫ್ಲೂಯಿಡ್ ಪಾರ್ಟಿಕಲ್ ಇಲ್ಲಿದ್ದಾಗ ಏನು ವೆಲಾಸಿಟಿ ಬೇಕಿತ್ತು ನಿಮಗೆ, ಹಂಗಾರೆ ಸ್ಟ್ರೀಮ್ ಲೈನ್ಗೆ ಆ ಪಾಯಿಂಟಲ್ಲಿ ಟ್ಯಾಂಜೆಂಟ್ ಹಾಕಿ. ಬಟ್ ಆ ಟ್ಯಾಂಜೆಂಟ್ ಯಾವ ಕಡೆ ಇರಬೇಕು? ಇಡೀ ಫ್ಲೂಯಿಡ್ ಮೂವ್ ಆಗೋ ಕಡೆ ಇರಬೇಕು. ಹಿಂಗೆ ಹಾಕ್ಬೇಡಿ, ಆಮೇಲೆ ಈ ಕಡೆ ಅಲ್ಲ, ಇದಲ್ಲ. ಅರ್ಥ ಆಯ್ತಲ್ವಾ? ಸೊ ಇನ್ ದ ಡೈರೆಕ್ಷನ್ ಆಫ್ ದ ಫ್ಲೋ ಆ್ಯಂಡ್ ಟ್ಯಾಂಜೆಂಟ್ ಟು ದಟ್ ಪಾಯಿಂಟ್, ಟ್ಯಾಂಜೆಂಟ್ ಟು ದ ಪಾತ್ ಅಟ್ ದಟ್ ಪಾಯಿಂಟ್. ಸೊ ಮಾಡಿದಾಗ ನಿಮಗೆ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಎಟ್ ಎನಿ ಪಾಯಿಂಟ್ ಸಿಗುತ್ತೆ. ಈಗ ನೋಡಿ, ಈ ಪಾಯಿಂಟಲ್ಲಿ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಎಷ್ಟು ಅಂತ ಬೇಕು ಅಂದರೆ ಈ ಪಾಯಿಂಟಲ್ಲಿ ಆ ಸ್ಟ್ರೀಮ್ ಲೈನ್ಗೆ ಟ್ಯಾಂಜೆಂಟ್ ಹಾಕಿ ಫಾರ್ವರ್ಡ್ ದಿಕ್ಕಲ್ಲಿ ಫ್ಲೂಯಿಡ್ ಹೋಗ್ತಾ ಇರೋ ದಿಕ್ಕಲ್ಲಿ, ಆಗ ಈ ಪಾಯಿಂಟಲ್ಲಿ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಸಿಕ್ತು ನೋಡಿ. ಇದು ಈ ಪಾಯಿಂಟಲ್ಲಿ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಇದು, ಈ ಪಾಯಿಂಟಲ್ಲಿ ವೆಲಾಸಿಟಿ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಇದು. ಸೊ ಹಂಗಾರೆ ಸ್ಟ್ರೀಮ್ ಲೈನ್ಗೆ ಇನ್ನೊಂದು ಡೆಫಿನೇಷನ್ ಇದೆ. ಸೊ ಏನದು ಇನ್ನೊಂದು ಡೆಫಿನೇಷನ್ ಸ್ಟ್ರೀಮ್ ಲೈನ್ಗೆ ಅಂದರೆ, ಸೊ ಸ್ಟ್ರೀಮ್ ಲೈನ್ is a curve which gives the tangent at any point gives the velocity of the fluid particle at that point. So ಇನ್ನೊಂದು ಡೆಫಿನೇಷನ್ ಬರ್ರಿ ಸ್ಟ್ರೀಮ್ ಲೈನ್ಗೆ. It is a curve such that ಸೊ ಎರಡು ಡೆಫಿನೇಷನ್ಸ್ ಇದೆ ನೋಡಿ ಸ್ಟ್ರೀಮ್ ಲೈನ್ಗೆ. ಯಾವ್ದಾದ್ರು ನೀವು ಫಾಲೋ ಮಾಡ್ಬೋದು, ಯಾವ್ದು ಸಿಂಪಲ್ ಅನ್ಸುತ್ತೆ ಫಾಲೋ ಮಾಡಿ, ಬಟ್ ಎರಡು ಗೊತ್ತಿರಲಿ ನಿಮಗೆ.
ಸೊ ಸ್ಟ್ರೀಮ್ ಲೈನ್ ಅಂದ್ರೇನು, ಸ್ಟಡಿ ಫ್ಲೋ ಅಥವಾ ಸ್ಮೂತ್ ಫ್ಲೋ ನಡೆಯುವಾಗ ಯಾವುದೇ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಹಾದು ಹೋಗುವ ದಾರಿನ ಸ್ಟ್ರೀಮ್ ಲೈನ್ ಅಂತ ಕರಿತೀವಿ. ದ ಪಾತ್ ಆಫ್ ಎ ಫ್ಲೂಯಿಡ್ ಪಾರ್ಟಿಕಲ್ ಇನ್ ಎ ಸ್ಟಡಿ ಫ್ಲೋ ಈಸ್ ಕಾಲ್ಡ್ ಎ ಸ್ಟ್ರೀಮ್ ಲೈನ್. ಇದೊಂದು ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ನೋಡಿ, ಇಟ್ ಈಸ್ ಎ ಕರ್ವ್ ಸಚ್ ದಟ್ ಎ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆನ್ ದ ಕರ್ವ್ gives the velocity of the fluid particle at that point. ಸೊ ಸ್ಟ್ರೀಮ್ ಲೈನ್ ಅನ್ನೋದು ಒಂದು ಕರ್ವಪ್ಪ. ಅದು ಆ ಕರ್ವಲ್ಲಿ ಯಾವುದೇ ಪಾಯಿಂಟ್ ಮೇಲೆ ಟ್ಯಾಂಜೆಂಟ್ ಹಾಕಿದ್ರೆ ನಾವು ಆ ಟ್ಯಾಂಜೆಂಟ್ ನಮ್ಗೆ ಏನು ಕೊಡುತ್ತೆ, ಆ ಪಾಯಿಂಟಲ್ಲಿ ಯಾವ ಪಾಯಿಂಟ್ ಮೇಲೆ ಟ್ಯಾಂಜೆಂಟ್ ಆಗ್ತಿರಲ್ಲ ಆ ಪಾಯಿಂಟಲ್ಲಿ ಫ್ಲೂಯಿಡ್ ವೆಲಾಸಿಟಿ ಎಷ್ಟು ಅಂತ ಕೊಡುತ್ತೆ. ಓಕೆನಾ, ಇದು ಇನ್ನೊಂದು ಡೆಫಿನೇಷನ್. ಸೊ ದೀಸ್ ಆರ್ ದ ಟೂ ಡೆಫಿನೇಷನ್ಸ್, ಇಂಪಾರ್ಟೆಂಟ್ ಡೆಫಿನೇಷನ್ ಫಾರ್ ದ ಸ್ಟ್ರೀಮ್ ಲೈನ್. ಓಕೆ, ಸೊ ಹಂಗಾರೆ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ ಸ್ಟ್ರೀಮ್ ಲೈನ್ ಅಥವಾ ಸ್ಟಡಿ ಫ್ಲೋ? ಪ್ರಾಪರ್ಟೀಸ್ ಆಫ್ ಸ್ಟಡಿ ಫ್ಲೋ. ಸೊ ಸ್ಟಡಿ ಫ್ಲೋಗೆ ಇನ್ನೊಂದು ಹೆಸರು ಸ್ಮೂತ್ ಫ್ಲೋ, ಇನ್ನೊಂದು ಹೆಸರು ಸ್ಟ್ರೀಮ್ ಲೈನ್ ಫ್ಲೋ ಅಂದ್ರೆ ಸ್ಟಡಿ ಫ್ಲೋನೇ. ಸೊ ಪ್ರಾಪರ್ಟೀಸ್ ಆಫ್ ಸ್ಟಡಿ ಫ್ಲೋ ಆರ್ ಸ್ಟ್ರೀಮ್ ಲೈನ್ ಫ್ಲೋ. ಸೊ ಏನಪ್ಪ ಪ್ರಾಪರ್ಟೀಸ್? ಇಂಪಾರ್ಟೆಂಟ್ ನೋಡಿ, ಇದು ಟೂ ಮಾರ್ಕ್ ಕ್ವಶನ್. ಒನ್, ದ ಡೆಫಿನೇಷನ್ ನೋಡಿದ್ವಲ್ಲ ಸ್ಟಡಿ ಫ್ಲೋದ ಡೆಫಿನೇಷನ್, ದ ವೆಲಾಸಿಟಿ ಆಫ್ ಎನಿ ಫ್ಲೂಯಿಡ್ ಪಾರ್ಟಿಕಲ್ passing through a certain point is same. Idu the definition of streamline flow or steady flow or smooth flow. Okay, ade one property. Second, fluid particles. A fluid particle moves in a smooth path. ಒಂದು ಸ್ಮೂತ್ ಪಾತ್ ಮೇಲೆ ಮೂವ್ ಆಗುತ್ತೆ, ಅದನ್ನ ಏನಂತ ಕರಿತೀರಾ? ಕಾಲ್ಡ್ ಸ್ಟ್ರೀಮ್ ಲೈನ್. ಇದು ಭಾರಿ ಇಂಪಾರ್ಟೆಂಟ್ ನೋಡಿ. ಈಗ ನಾಟ್ ಟು ಪಾತ್ಸ್ ಕ್ರಾಸ್ ಈಚ್ ಅದರ್. ನೋಡಿ, ಸೊ ನೋ ಟು ಪಾತ್ಸ್ ಕ್ರಾಸ್ ಈಚ್ ಅದರ್. ಸೊ ಯಾವುದೇ ಎರಡು ಫ್ಲೂಯಿಡ್ ಪಾರ್ಟಿಕಲ್ಗಳ ಪಾತ್ಗಳು ಕಟ್ ಮಾಡಲ್ಲ. ಓಕೆನಾ, ಅರ್ಥ ಮಾಡ್ಕೊಳ್ಳಿ. ಸೊ ಸ್ಟ್ರೀಮ್ ಲೈನ್ ಫ್ಲೋ ಅಲ್ಲೇನೋ ಅದು ಮಾಮೂಲಿ ಡೆಫಿನೇಷನ್ ಸ್ಟಾರ್ಟಿಂಗ್ ಹೇಳ್ದೆ, ಅದೊಂದು. ವಾಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ರೀಮ್ ಲೈನ್ ಫ್ಲೋಗೆ ದ ಡೆಫಿನೇಷನ್ ಆಫ್ ಸ್ಟ್ರೀಮ್ ಲೈನ್ ಫ್ಲೋ ಇಸ್ ದ ಫಸ್ಟ್ ಪಾಯಿಂಟ್. ಈಗ ಪ್ರತಿ ಫ್ಲೂಯಿಡ್ ಪಾರ್ಟಿಕಲ್ ಒಂದು ಸ್ಮೂತ್ ಪಾತ್ ಮೇಲೆ ಮೂವ್ ಆಗುತ್ತೆ. ಆ ಸ್ಮೂತ್ ಪಾತ್ನ ಏನಂತ ಕರಿತೀರಾ? ಸ್ಟ್ರೀಮ್ ಲೈನ್ ಅಂತ ಕರಿತೀರಾ. ಇದು ಅನದರ್ ಪ್ರಾಪರ್ಟಿ. ನೋ ಟು ಪಾತ್ಸ್ ಕಟ್ ಆರ್ ಕ್ರಾಸ್ ಈಚ್ ಅದರ್. ಯಾವುದೇ ಎರಡು ಫ್ಲೂಯಿಡ್ ಪಾರ್ಟಿಕಲ್ಸ್ದು ದಾರಿಗಳು ಒಂದಕ್ಕೊಂದನ್ನ ಕಟ್ ಮಾಡಲ್ಲ ನೋಡಿ. ಸೊ ಇದು ನಡಿಬಾರ್ದು ನೋಡಿ. ಇಲ್ಲಿ ಈಗ ಇದೊಂದು ಪಾರ್ಟಿಕಲ್ದು ಪಾತ್ ಅನ್ಕೊಳ್ಳಿ, ಹಿಂಗಾಗಬಾರ್ದು. ಈ ಥರ ಏನಾದ್ರು ಒಂದು ವೇಳೆ ನಡೀತಾ ಇದೆ, ಎರಡು ಪಾರ್ಟಿಕಲ್ಗಳ ಪಾತ್ಗಳು ಕಟ್ ಮಾಡ್ತಿದ್ದ ಒಂದಕ್ಕೊಂದು ಅಂದರೆ ಇನ್ನು ಮುಂದೆ ಫ್ಲೋನ ಸ್ಟ್ರೀಮ್ ಲೈನ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳಿ? ಆ ಡೆಫಿನೇಷನ್ನೇ ಬಿದ್ದೋಗುತ್ತೆ ನೋಡಿ. ಸೊ ಯಾವಾಗ ಎರಡು ಪಾರ್ಟಿಕಲ್ಗಳು ಕಟ್ ಮಾಡಿದ್ರೆ, ಎರಡು ಪಾರ್ಟಿಕಲ್ಗಳ ಪಾತ್ಸ್ ಕಟ್ ಮಾಡಿದ್ರೆ, ಆಗ ಆ ಪಾಯಿಂಟಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದ್ದಾವಲ್ಲ ಆ ಪಾತ್ಗಳು, ಆ ಪಾಯಿಂಟಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಗಳು ಎರಡು ವೆಲಾಸಿಟಿಗಳಲ್ಲಿ ಪಾಸ್ ಆಗ್ಬೋದು. ಹಂಗಂದ್ಮೇಲೆ ಈಗ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಇಲ್ಲಿ ಬಂತ ಹಿಂಗೋಯ್ತು, ಇನ್ನೊಂದು ಫ್ಲೂಯಿಡ್ ಪಾರ್ಟಿಕಲ್ ಹಂಗೆ ಬಂದಿದ್ದು ಈ ಕಡೆ ಹೋಯ್ತಲ್ಲ. ಸೊ ಆ ಪಾಯಿಂಟಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಗೆ ಎರಡು ವೆಲಾಸಿಟಿಗಳು ಪಡೆಯೋಕ್ಕೆ ಸಾಧ್ಯ. ಹಂಗಂದ್ಮೇಲೆ ಆ ಡೆಫಿನೇಷನ್ನೇ ಬಿದ್ದೋಯ್ತು ನೋಡಿ. ಏನು ಡೆಫಿನೇಷನ್ ಸ್ಟ್ರೀಮ್ ಲೈನ್ ಫ್ಲೋ ಅಂದರೆ? ದ ವೆಲಾಸಿಟಿ ಆಫ್ ಎನಿ ಫ್ಲೂಯಿಡ್ ಪಾರ್ಟಿಕಲ್ ಪಾಸಿಂಗ್ ಥ್ರೂ ಎ ಸರ್ಟನ್ ಪಾಯಿಂಟ್ ಈಸ್ ಸೇಮ್. ನೋಡಿ, ಒಂದು ಪಾಯಿಂಟ್ ಮೂಲಕ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಪಾಸ್ ಆದರೆ ಸೇಮ್ ವೆಲಾಸಿಟಿಲಿ ಪಾಸ್ ಆಗಬೇಕು ಆ ಪಾಯಿಂಟಲ್ಲಿ. ಯಾವುದೇ ಫ್ಲೂಯಿಡ್ ಪಾರ್ಟಿಕಲ್, ಎಷ್ಟೇ ಫ್ಲೂಯಿಡ್ ಪಾರ್ಟಿಕಲ್ ಆ ಗಿವನ್ ಪಾಯಿಂಟಲ್ಲಿ ಪಾಸ್ ಆಗ್ತಾ ಇರಲಿ, ಆ ಫ್ಲೂಯಿಡ್ ಪಾರ್ಟಿಕಲ್ ವೆಲಾಸಿಟಿ ಆ ಪಾಯಿಂಟಲ್ಲಿ ಸೇಮ್ ಇರಲೇಬೇಕು. ಎಲ್ಲ ಫ್ಲೂಯಿಡ್ ಪಾರ್ಟಿಕಲ್ ಆ ಪಾಯಿಂಟಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಆ ಪಾಯಿಂಟಲ್ಲಿ ಅವೆಲ್ಲದ್ರದ್ದು ವೆಲಾಸಿಟಿ ಸೇಮ್ ಇರಬೇಕು. ಬಟ್ ಯಾವಾಗ ಒಂದು ವೇಳೆ ಎರಡು ಫ್ಲೂಯಿಡ್ ಪಾರ್ಟಿಕಲ್ಸ್ದು ಪಾತ್ಗಳು ಕಟ್ಟಾಗೋದು, ಒಂದು ಆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನಲ್ಲಿ
ಫ್ಲೂಯಿಡ್ ಪಾರ್ಟಿಕಲ್ಗಳು ಎರಡು ವೆಲಾಸಿಟಿಗಳನ್ನ ಪಡ್ಕೊಬೋದಾಗಿದೆ ನೋಡಿ. ಒಂದು ಯಾವುದೋ ಒಂದು ಫ್ಲೂಯಿಡ್ ಪಾರ್ಟಿಕಲ್ ಬಂದು ಹಿಂಗೂ ಹೋಯ್ತು, ಇನ್ನೊಂದು ಫ್ಲೂಯಿಡ್ ಪಾರ್ಟಿಕಲ್ ಬಂದು ಹಿಂಗೂ ಹೋಗ್ಬೋದು. ಅಲ್ಲಿಗೆ ಹಂಗಾರೆ ಫಸ್ಟ್ ಹೋಗಿದ್ದು ಫ್ಲೂಯಿಡ್ ಪಾರ್ಟಿಕಲ್ ಈ ವೆಲಾಸಿಟಿ ದಿಕ್ಕು ಈ ಕಡೆ ಆಯಿತು, ಸೆಕೆಂಡ್ ಹೋಗಿದ್ದು ಫ್ಲೂಯಿಡ್ ಪಾರ್ಟಿಕಲ್ ವೆಲಾಸಿಟಿ ದಿಕ್ಕು ಈ ಸೈಡ್ ಆಯಿತು. ಸೊ ಎರಡು ಪಾರ್ಟಿಕಲ್ಗಳಿಗೆ ಬೇರೆ ಬೇರೆ ವೆಲಾಸಿಟಿಗಳಾಗೋಯ್ತಲ್ವ. ವೆಲಾಸಿಟಿ ಅಂದರೆ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಇರುತ್ತೆ. ಒಂದು ಫ್ಲೂಯಿಡ್ ಪಾರ್ಟಿಕಲ್ ಹಿಂಗೋಯ್ತು, ಹಂಗಾರೆ ಇದರ ವೆಲಾಸಿಟಿ ಡೈರೆಕ್ಷನ್ ಇದು. ಇನ್ನೊಂದು ಫ್ಲೂಯಿಡ್ ಪಾರ್ಟಿಕಲ್ ಹಿಂಗೋಯ್ತು, ಇದರ ವೆಲಾಸಿಟಿ ಡೈರೆಕ್ಷನ್ ಇದು. ಹಂಗಾರೆ ಬೇರೆ ಬೇರೆ ವೆಲಾಸಿಟಿ ಆಗೋಯ್ತಲ್ಲ, ಡೈರೆಕ್ಷನ್ ಬೇರೆ ಆಗಿರೋದ್ರಿಂದ. ಸೊ ನೋಡಿ, ಯಾವತ್ತೇ ಸ್ಟ್ರೀಮ್ ಲೈನ್ ಫ್ಲೋ ನಡೆದ್ರೆ ಪಾತ್ಸ್ ಆಫ್ ದ ಪಾರ್ಟಿಕಲ್ಗಳು ಒಂದಕ್ಕೊಂದು ಕಟ್ ಮಾಡಬಾರ್ದು. ಓಕೆನಾ? ನೋಡಿ ಇಲ್ಲಿ ನೋಡಿ, ಈಗ ನೋಡಿ ಇದು ಸ್ಟ್ರೀಮ್ ಲೈನ್ ಫ್ಲೋ ನೋಡಿ, ಅರ್ಥ ಆಯ್ತಲ್ಲ? ಪಾತ್ಗಳು ಒಂದಕ್ಕೊಂದು ಕಟ್ ಮಾಡಬಾರ್ದು. ಓಕೆನಾ? ಸೊ ದಿಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ರೀಮ್ ಲೈನ್ ಫ್ಲೋ. ಇವೆರಡು ಪ್ರಾಪರ್ಟೀಸ್ನ ಡಿಸೊಬೆ ಮಾಡಿದ್ರೆ, ಸಾರಿ, ಈ ಮೂರು ಪ್ರಾಪರ್ಟಿಗಳನ್ನು ಒಬೆ ಮಾಡದೆ ಹೋದಾಗ ಆಗ ಅಂಥ ಫ್ಲೋನ ಏನಂತ ಕರಿತೀರ? ಇರ್ರೆಗ್ಯುಲರ್ ಫ್ಲೋ ಅಥವಾ ಟರ್ಬುಲೆಂಟ್ ಫ್ಲೋ. ಓಕೆನಾ? ಸೊ ಏನಂಗಾರೆ ಟರ್ಬುಲೆಂಟ್ ಫ್ಲೋ ನೋಡೋಣ. ಡೆಫಿನೇಷನ್: ಸೊ ಟರ್ಬುಲೆಂಟ್ ಫ್ಲೋ ಅಂದರೆ ಏನು ಅರ್ಥ ಮಾಡ್ಕೊಳ್ಳೋಣ ಈಗ. ಅಥವಾ ಇರ್ರೆಗ್ಯುಲರ್ ಫ್ಲೋ ಅಂದರೆ ಏನು? ಸೊ ಟರ್ಬುಲೆಂಟ್ ಫ್ಲೋ ಆರ್ ಇರ್ರೆಗ್ಯುಲರ್ ಫ್ಲೋ. ಸೊ ಇನ್ ಎ ಟರ್ಬುಲೆಂಟ್ ಫ್ಲೋ, the velocity of the fluid particles at a certain point is not constant or vary. ನೋಡಿ, ಟರ್ಬುಲೆಂಟ್ ಫ್ಲೋದು ಡೆಫಿನೇಷನ್ ಅಂದ್ರೆ ಇದೇ ಬರಿಬೇಕು, ಇದೇ ಫಸ್ಟ್ ಪ್ರಾಪರ್ಟಿ. ಇನ್ ಎ ಟರ್ಬುಲೆಂಟ್ ಫ್ಲೋ, velocities of fluid particles passing through a certain point ವೇರಿ ಅಂದರೆ ಚೇಂಜ್ ಅಂತ. ಸೊ ಈಗ ಟರ್ಬುಲೆಂಟ್ ಫ್ಲೋ ನಡೀತಾ ಇತ್ತು ಅಂದ್ಕೊಳ್ಳಿ, ಇರ್ರೆಗ್ಯುಲರ್ ಫ್ಲೋ ಅಪ್ಪ ಇದು, ಇರ್ರೆಗ್ಯುಲರ್ ಫ್ಲೋ ಇದು ನೋಡಿ. ಸೊ ಯಾವುದೋ ಒಂದು ಪಾಯಿಂಟ್ ತಗೊಳ್ಳಿ, ಆ ಪಾಯಿಂಟಲ್ಲಿ ಪಾರ್ಟಿಕಲ್ ಪಾಸ್ ಆಗುವಾಗ ಸೇಮ್ ವೆಲಾಸಿಟಿಲಿ ಪಾಸ್ ಆಗೋಲ್ಲ, ಬೇರೆ ಬೇರೆ ವೆಲಾಸಿಟಿಗಳಲ್ಲಿ ಪಾಸ್ ಆಗುತ್ತೆ ನೋಡಿ. ಈಗ ಯಾವುದೋ ಒಂದು ಪಾರ್ಟಿಕಲ್ ಹಿಂಗೆ ಬಂತು ಅಂದ್ಕೊಳ್ಳಿ, ಹಿಂಗೆ ಹೋಗುತ್ತೆ. ಇನ್ನೊಂದು ಪಾರ್ಟಿಕಲ್ ಆ ಪಾಯಿಂಟಿಗೆ ಬಂದರೆ ಹಿಂಗೆ ಹೋಗ್ತಾ ಇದೆ, ಇನ್ನೊಂದು ಪಾರ್ಟಿಕಲ್ ಹಿಂಗೆ ಹೆಂಗೆ ಹೋಗುತ್ತೆ. ಸೊ ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೆ ನೀವು ಇರ್ರೆಗ್ಯುಲರ್ ಫ್ಲೋಲಿ ಅಥವಾ ಟರ್ಬುಲೆಂಟ್ ಫ್ಲೋ ಅಲ್ಲಿ, ಆ ಪಾಯಿಂಟಲ್ಲಿ ಪಾರ್ಟಿಕಲ್ಗಳು ಹಾದು ಹೋಗುವಾಗ ಬೇರೆ ಬೇರೆ ವೆಲಾಸಿಟಿಗಳಿಂದ ಹಾದು ಹೋಗ್ತವೆ ನೋಡಿ. ಮೊದಲನೇ ಪಾರ್ಟಿಕಲ್ ಬಂದಿದ್ದು ಹಿಂಗೋಯ್ತು, ಇನ್ನೊಂದು ಪಾರ್ಟಿಕಲ್ ಹಿಂಗೋಯ್ತು ನೋಡಿ, ಬೇರೆ ವೆಲಾಸಿಟಿ ಡೈರೆಕ್ಷನ್ ಚೇಂಜ್ ಆಯ್ತಲ್ಲ, ಇನ್ನೊಂದು ಪಾರ್ಟಿಕಲ್ ಹಿಂಗೋಯ್ತು. ಸೊ ಪಾರ್ಟಿಕಲ್ಗಳು ಯಾವುದೇ ಒಂದು ಪಾಯಿಂಟಲ್ಲಿ ಹಾದು ಹೋಗುವಾಗ ಬೇರೆ ಬೇರೆ ವೆಲಾಸಿಟಿಗಳಲ್ಲಿ ಹಾದು ಹೋದರೆ ಅಂಥ ಫ್ಲೋನ ಏನಂತ ಕರಿತೀರ? ಇರ್ರೆಗ್ಯುಲರ್ ಫ್ಲೋ ಅಥವಾ ಟರ್ಬುಲೆಂಟ್ ಫ್ಲೋ ಅಂತ ಕರಿತೀರ. ಇದೇ ಡೆಫಿನೇಷನ್ ಆ್ಯಂಡ್ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ನೋಡಿ, ದ ಪಾತ್ ಆಫ್ ದ ಪಾರ್ಟಿಕಲ್ಸ್ is not smooth. ಸೊ ನೋಡಿ, ಸ್ಟ್ರೀಮ್ ಲೈನ್ ಫ್ಲೋ ಅಲ್ಲಿ ಹೆಂಗಿತ್ತಪ್ಪ ಪಾತ್ ಆಫ್ ದ ಪಾರ್ಟಿಕಲ್ ನೋಡಿ, ಹೆಂಗಿತ್ತು? ಸ್ಮೂತ್ ಆಗಿತ್ತು ನೋಡಿ, ಹಿಂಗೆ ಅಲ್ವಾ? ಅದೇ ಟರ್ಬುಲೆಂಟ್ ಫ್ಲೋ ಅಲ್ಲಿ ದ ಪಾತ್ ಆಫ್ ದ ಪಾರ್ಟಿಕಲ್ ಸ್ಮೂತ್ ಇರಲ್ವಂತೆ ನೋಡಿ, ಸ್ಮೂತ್ ಆಗಿರಲ್ಲ, ಹೆಂಗೆಂಗೋ. ಓಕೆನಾ? ಈ ಥರ ನಾಟ್ ಸ್ಮೂತ್ ನೋಡಿ, ಸ್ಮೂತ್ ಇಲ್ಲ. ಓಕೆನಾ? ಇದು ಇರ್ರೆಗ್ಯುಲರ್ ಫ್ಲೋ ನೋಡಿ, ಫ್ಲೂಯಿಡ್ ಪಾರ್ಟಿಕಲ್ದು ಪಾತ್ ಸ್ಮೂತ್ ಇಲ್ಲ ನೋಡಿ, ಹೆಂಗೆ ಹೋಗ್ತಾ ಇದೆ ಅದು. ಓಕೆನಾ? ಅದೇ ಸ್ಟ್ರೀಮ್ ಲೈನ್ ಫ್ಲೋ ಅಥವಾ ಸ್ಟಡಿ ಫ್ಲೋ ನೋಡಿ, ಪಾತ್ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ ಹೆಂಗೆ ಸ್ಮೂತ್ ಆಗಿದೆ. ಓಕೆನಾ? ಇದು ಅನದರ್ ಪಾಯಿಂಟ್. ಸೊ ಇಂಪಾರ್ಟೆಂಟ್ ನೋಡಿ, 2 ಮಾರ್ಕ್ ಕ್ವಶನ್. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಟರ್ಬುಲೆಂಟ್ ಫ್ಲೋ, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ರೀಮ್ ಲೈನ್ ಫ್ಲೋ, ಅಥವಾ ಗಿವ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟ್ರೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋ ಅಂತ ಕೇಳ್ತಾರೆ. ಸೊ ದ ಪಾರ್ಟ್ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ಸ್ ಇಸ್ ನಾಟ್ ಸ್ಮೂತ್. ಇದು ನೋಡಿ, ಈಗ ಇದು ಇಂಪಾರ್ಟೆಂಟ್ ಪಾಯಿಂಟ್. ದಿ ಪಾತ್ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ಸ್
ಕ್ರಾಸ್ ಈಚ್ ಅದರ್. ಸೊ ನೋಡಿ, ಫ್ಲೂಯಿಡ್ ಪಾರ್ಟಿಕಲ್ಗಳ ಪಾತ್ಗಳು ಒಂದಕ್ಕೊಂದು ಕ್ರಾಸ್ ಆಗ್ತವೆ, ಒಂದಕ್ಕೊಂದು ಡಿಕ್ಕಿ ಹೊಡಿಬೋದು, ಪಾತ್ಗಳು ಒಂದಕ್ಕೊಂದು ಕಟ್ ಮಾಡ್ಬೋದು ನೋಡಿ ಈ ಥರ ಅಲ್ವಾ. ಸೊ ನೋಡಿ, ಪಾತ್ ಆಫ್ ದ ಫ್ಲೂಯಿಡ್ ಪಾರ್ಟಿಕಲ್ಸ್ ಕಟ್ ಈಚ್ ಅದರ್ ನೋಡಿ, ಟರ್ಬುಲೆಂಟ್ ಫ್ಲೋಲಿ ಪಾತ್ಗಳು ಒಂದಕ್ಕೊಂದು ಕಟ್ ಮಾಡಬಹುದು. ಸೊ ಇದು ಟರ್ಬುಲೆಂಟ್ ಫ್ಲೋ. ಓಕೆನಾ. ಇನ್ನೊಂದು, ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇದು. ಓಕೆನಾ. ಈಗ ಕೊಡೋ ಪಾಯಿಂಟ್. ಸೊ ನೀವು ನೀರಲ್ಲಿ ನೋಡಿರ್ತೀರ ಈಗ ಯಾವುದೋ ಟರ್ಬುಲೆಂಟ್ ಫ್ಲೋ ಇದ್ದಾಗ, ಓಕೆನಾ, ಆ ನೀರಲ್ಲಿ ಆ ಫ್ಲೋ ಆಗೋ ನೀರು ಸರ್ಕಲ್ ಸುತ್ತಾ ಇರುತ್ತೆ. ಸೊ ಅದನ್ನ ಸುಳಿ ಅಂತ ಕರಿತೀರ ಅಲ್ವಾ. ನೋಡಿ, ಟರ್ಬುಲೆಂಟ್ ಫ್ಲೋ ಆಗ್ತಾ ಇರುವಾಗ ನೀರು ನೋಡಿ ಸರ್ಕ್ಯುಲರ್ ಫ್ಲೋ ಆಗ್ತಾ ಇರುತ್ತೆ ನೋಡಿ, ನೀರಲ್ಲಿ ಅಬ್ಸರ್ವ್ ಮಾಡಿರ್ತೀರ ಇದು. ಸೊ ಏನಂತೀರ ಆಗ, ಇದನ್ನ ಏನಂತ ಕರಿತೀರ, ಸರ್ಕ್ಯುಲರ್ ಫಾರ್ಮೇಷನ್ಸ್ನ. ನೋಡಿ, ಸರ್ಕ್ಯುಲರ್ ಫಾರ್ಮೇಷನ್ಸ್ ಇನ್ ದ ಫ್ಲೋ, ಇದಕ್ಕೇನು ಹೆಸರು? ಸೊ ಇದಕ್ಕೆ ಕನ್ನಡದಲ್ಲಿ ಒಂದು ಹೆಸರಿದೆ, ಸುಳಿ ಅಂತ ಅಲ್ವಾ. ಸೊ ಸುಳಿಗಳನ್ನ ಇಂಗ್ಲಿಷ್ ಹೆಸರು ವರ್ಲ್ ಪೂಲ್ಸ್ ಅಂತ ಕರೀತಾರೆ. ಸೊ ವರ್ಲ್ ಪೂಲ್ಸ್ ಅಂದ್ರೇನು? ಸುಳಿ ಆರ್ ಸರ್ಕ್ಯುಲರ್ ಮೋಷನ್ ಆಫ್ ಫ್ಲೂಯಿಡ್. ಫ್ಲೂಯಿಡ್ ಸರ್ಕ್ಯುಲರ್ ಮೋಷನ್ ಅಂದರೆ ಫ್ಲೂಯಿಡ್ ಪಾರ್ಟಿಕಲ್ಗಳು ಸರ್ಕ್ಯುಲರ್ ಪಾತಲ್ಲಿ ಮೂವ್ ಆಗ್ತಿದ್ದಾವೆ. ಸೊ ಅದನ್ನೇ ವರ್ಲ್ ಪೂಲ್ಸ್ ಅಂತ ಕರಿತೀರ ಅಥವಾ ಸುಳಿ ಅಂತ ಕನ್ನಡದಲ್ಲಿ ಹೇಳೋದು. ಓಕೆನಾ. ಸೊ ಎಲ್ಲಿ ಸುಳಿ ನೋಡಿರ್ಬೋದು ನೋಡಿ ನೀವು. ಸೊ ಈಗ ಯಾವುದೋ ಒಂದು ಕೆನಾಲಲ್ಲಿ ನೀರು ಹರಿತಾ ಇತ್ತು ಅಂದ್ಕೊಳ್ಳಿ. ಓಕೆ, ಕಾಲುವೆಯಲ್ಲಿ ನೀರು ಹರಿತಾ ಇತ್ತು. ಆ ಕಾಲುವೆಯಲ್ಲಿ ಒಂದು ಕಡ್ಡಿ ಇತ್ತು ಅಂದ್ಕೊಳ್ಳಿ. ಆ ನೀರು ಹರಿವಾಗ ಒಂದು ಕಡ್ಡಿ ಇದೆ, ಅಡ್ಡ ಬಂದ್ಬಿಟ್ಟಿದೆ. ಸೊ ಆ ಕಡ್ಡಿ ಸುತ್ತ ನೋಡಿ ನೀರು ಹೆಂಗೆ ಹೋಗ್ತಾ ಇರುತ್ತೆ ನೋಡಿ. ಈಗ ಯಾವುದೋ ನೀರು ಹರಿತಾ ಇತ್ತು ಅಂದ್ಕೊಳ್ಳಿ, ಒಂದು ಕಡ್ಡಿ ಅಡ್ಡ ಬಂದ್ಬಿಟ್ಟಾಗ ಆ ಕಡ್ಡಿ ಸುತ್ತ ನೀವು ವರ್ಲ್ ಪೂಲ್ಸ್ ನೋಡ್ತೀರ ನೋಡಿ, ಈ ಥರ ಸರ್ಕ್ಯುಲರ್ ಫ್ಲೂಯಿಡ್. ಆ ಕಡ್ಡಿ ಸುತ್ತ ನೀರು ಸರ್ಕ್ಯುಲರ್ ರೀತಿಯಲ್ಲಿ ಹರಿತಾ ಇರುತ್ತೆ ಅಲ್ವಾ. ಅರ್ಥ ಆಯ್ತಲ್ಲ. ಒಂದು ಕಡ್ಡಿ ಸುತ್ತ ನೋಡಿ ಸರ್ಕ್ಯುಲರ್ ಶೇಪಲ್ಲಿ ನೀರು ಹರಿತಾ ಇರುತ್ತೆ. ಸೊ ಇದನ್ನೇ ವರ್ಲ್ ಪೂಲ್ಸ್ ಅಂತ ಕರಿತೀರ. ಸೊ ಎಲ್ಲೇ ವರ್ಲ್ ಪೂಲ್ಸ್ಗಳು ಕಾಣಿಸ್ಕೊಂತು, ಸುಳಿಗಳು ಕಾಣಿಸ್ಕೊಂತು ಅಂದರೆ ಅಂಥ ಫ್ಲೋನ ಏನಂತ ಕರಿತೀವಿ? ಸೊ ಎಲ್ಲೇ ಸುಳಿಗಳು ಕಾಣಿಸ್ಕೊಂಡ್ರೆ ಅಂಥ ಫ್ಲೋನ ಟರ್ಬುಲೆಂಟ್ ಫ್ಲೋ ಅಥವಾ ಇರ್ರೆಗ್ಯುಲರ್ ಫ್ಲೋ. ಓಕೆನಾ. ಸೊ ಇಟ್ ಈಸ್ ಕ್ಯಾರೆಕ್ಟರೈಸ್ಡ್ ಬೈ circular motion of fluids called whirlpools. ಸೊ ವರ್ಲ್ಪೂಲ್ಗಳು ಎಲ್ಲೇ ನಿಮಗೆ ಕಾಣಿಸ್ತು ಅಂದರೆ ಫ್ಲೂಯಿಡ್ ಫ್ಲೋ ಆಗ್ಬೇಕಾದ್ರೆ ಸುಳಿಗಳು ಕಾಣಿಸಿದ್ರೆ ಹಂಗಾರೆ ಆ ಫ್ಲೋ ಏನಾಗಿದೆ? ಆ ಫ್ಲೋ ಟರ್ಬುಲೆಂಟ್ ಫ್ಲೋ ಆಗಿದೆ ಅಥವಾ ಇರ್ರೆಗ್ಯುಲರ್ ಫ್ಲೋ ಆಗಿದೆ. ಓಕೆನಾ. ಸೊ ಲಾಸ್ಟ್ ಪಾಯಿಂಟ್, ಫಿಫ್ತ್ ಪ್ರಾಪರ್ಟಿ. It happens at high speed of flow. ಸೊ ನಮ್ಮ ಸುಳಿಗಳು ನಮ್ಮ ಟರ್ಬುಲೆಂಟ್ ಫ್ಲೋ ಯಾವಾಗ ಬರುತ್ತೆ? ಇಟ್ ಹ್ಯಾಪನ್ಸ್ ಎಟ್ ಹೈ ಸ್ಪೀಡ್ ಆಫ್ ಫ್ಲೋ. ಸ್ಪೀಡ್ ಆಫ್ ಫ್ಲೋ ತುಂಬ ಜಾಸ್ತಿ ಇದ್ದಾಗ ಆಗ ಇರ್ರೆಗ್ಯುಲರ್ ಫ್ಲೋ ಆಗ್ಬಿಡುತ್ತೆ. ಅದೇ ಟರ್ಬುಲೆಂಟ್ ಫ್ಲೋ. ಯಾವಾಗ ಆಗೋದು? ಸ್ಪೀಡ್ ಆಫ್ ಫ್ಲೂಯಿಡ್ ಫ್ಲೋ ತುಂಬ ಹೆಚ್ಚಿದ್ದಾಗ ದ ಫ್ಲೋ ಬಿಕಮ್ಸ್ ಇರ್ರೆಗ್ಯುಲರ್, ಟರ್ಬುಲೆಂಟ್ ಆಗ್ಬಿಡುತ್ತೆ. ಇದೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲಿ ಸ್ಟಡಿ ಫ್ಲೋಗೆ ಪ್ರಾಪರ್ಟಿಲಿ ಒಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ. ಇದೇ ಪಾಯಿಂಟ್ದು ಆಪೋಸಿಟ್ಟು. ಇಟ್ ಹ್ಯಾಪನ್ಸ್ ಎಟ್ ಲೋ ಸ್ಪೀಡ್ ಆಫ್ ಫ್ಲೋ ಅಂತ ಮಾಡ್ಕೊಳ್ಳಿ. ಅಲ್ಲಿ ಅದೊಂದು ಪಾಯಿಂಟ್ ಆ್ಯಡ್ ಮಾಡ್ಕೊಳ್ಳಿ. ಸ್ಟ್ರೀಮ್ ಲೈನ್ ಫ್ಲೋ ಇನ್ನ ಪ್ರಾಪರ್ಟೀಸಲ್ಲಿ ಇಟ್ ಹ್ಯಾಪನ್ಸ್ ಎಟ್ ಲೋ ಸ್ಪೀಡ್ ಆಫ್ ಫ್ಲೋ. ಯಾವುದು? ಸ್ಟಡಿ ಫ್ಲೋ. ಅದೊಂದು ಪಾಯಿಂಟ್ ಹೇಳೋದು ಮಿಸ್ ಆಯಿತು. ಟರ್ಬುಲೆಂಟ್ ಫ್ಲೋ ಎಲ್ಲಾಗುತ್ತೆ? ಇಟ್ ಹ್ಯಾಪನ್ಸ್ ಎಟ್ ಹೈ ಸ್ಪೀಡ್ ಆಫ್ ಫ್ಲೋ. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ರೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋ. ಸೊ ಒಂದು ಡಯಾಗ್ರಾಮ್ ಬರ್ಕೊಬಿಡಿ ಸ್ಟ್ರೀಮ್ ಲೈನ್ ಫ್ಲೋಗೆ.
ಸೊ ನೋಡಿ, ಸೊ ನೋಡಿ ಇದು ಸ್ಟಡಿ ಫ್ಲೋ ನೋಡಿ. ಇಲ್ಲಿ ನೋಡಿ ಈ ಡಯಾಗ್ರಾಮ್ ಅಲ್ಲಿ ನೋಡಿ, ಈಗ ಓಕೆ. ಸೊ ನೋಡಿ ಇನ್ನು ಮುಂದೆ ಸೊ ನೋಡಿ ಸ್ಮೂತ್ ಫ್ಲೋಗೆ ಯಾವ್ದಾರು ಆಬ್ಸ್ಟಕಲ್ ಅಡ್ಡ ಬಂದ್ಬಿಟ್ರೆ, ಸೊ ಇದು ಸ್ಮೂತ್ ಫ್ಲೋ ನೋಡಿ, ಇದು ಸ್ಟಡಿ ಫ್ಲೋ ಆಗ್ತೈತಿ ಈ ಕಡೆ. ಸೊ ಆಬ್ಸ್ಟಕಲ್ಸ್ ಏನಾರು ಅಡ್ಡ ಬಂದ್ಬಿಟ್ರೆ ಸ್ಟಡಿ ಫ್ಲೋಗೆ, ಆಗ ಫ್ಲೋ ಟರ್ಬುಲೆಂಟ್ ಫ್ಲೋ ಆಗ್ಬಿಡುತ್ತೆ ನೋಡಿ. ಸೊ ಸ್ಟಡಿ ಫ್ಲೋಗೆ ಆಬ್ಸ್ಟಕಲ್ಗಳು ಅಡ್ಡ ಬಂದರೆ ಆಗ ಫ್ಲೋ ಟರ್ಬುಲೆಂಟ್ ಆಗ್ಬಿಡುತ್ತೆ. ಇದು ನೋಡಿ ಆಬ್ಸ್ಟಕಲ್. ಸ್ಟಡಿ ಫ್ಲೋ ಆಗ್ತಾ ಇತ್ತು, ಯಾವುದೋ ಒಂದು ವಸ್ತು ಅಡ್ಡ ಬಂದ್ಬಿಡ್ತು, ಆಗ ನಮ್ಮ ಫ್ಲೋ ಏನಾಗೋಯ್ತು, ಟರ್ಬುಲೆಂಟ್ ಆಗೋಯ್ತು ನೋಡಿ. ಸೊ ಸ್ಟಡಿ ಫ್ಲೋಗೆ ಒಂದು ಅಬ್ಸ್ಟಿಕಲ್ ಅಡ್ಡ ಬಂದು ಫ್ಲೋ ಟರ್ಬುಲೆಂಟ್ ಆಯಿತು. ಓಕೆನಾ? ಸೊ ಟರ್ಬುಲೆಂಟ್ ಫ್ಲೋ ಯಾವಾಗ ಬರ್ಬೋದು, ಫಾಸ್ಟಾಗಿ ಫ್ಲೋ ಆಗ್ಬೇಕು ಫ್ಲೂಯಿಡ್, ಅಥವಾ ಸ್ಟಡಿ ಫ್ಲೋಗೆ ಆಬ್ಸ್ಟಕಲ್ ಬಂದರೂ ಆಗಲೂ ಟರ್ಬುಲೆಂಟ್ ಆಗುತ್ತೆ. ಸ್ಲೋ ಆಗಿ ಏನಾದ್ರು ಫ್ಲೂಯಿಡ್ ಹರಿತಾ ಇದ್ರೆ ಆ ಫ್ಲೋ ಏನು ಸ್ಟಡಿ ಫ್ಲೋನೇ ಆಗಿರುತ್ತೆ ಯೂಶ್ವಲಿ. ಟು ಸ್ಲೋ ಮೋಷನ್ ಆಫ್ ಫ್ಲೂಯಿಡ್ಸ್ ಆರ್ ಸ್ಟಡಿ ಫ್ಲೋ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಟರ್ಬುಲೆಂಟ್ ಫ್ಲೋ ಆ್ಯಂಡ್ ಸ್ಟಡಿ ಫ್ಲೋ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಓಕೆನಾ?